ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಭಾರ್ಗವಿ ಜೆಪಿಯನ್ನು ಹುಡ್ಕೊಂಡು ಹಳೆ ಮನೆ ಹತ್ರ ಬರ್ತಾರೆ. ಹಳೆ ಮನೆ ಮುಂದೆ ನಿಂತಿರ್ತಕ್ಕಂಥ ಜೆಪಿ, ಆ ಮನೆಯಲ್ಲಿ ನನಗೇನು ಸಿಕ್ಕಿಲ್ಲ, ಎಲ್ಲವನ್ನ ಕೂಡ ಕಳ್ಕೊಂಡೆ. ಈಗ ಹೋಗಿರೋ ಮನೆಯಲ್ಲಿ ನನಗೆ ತುಂಬಾ ಮೆಮೊರೀಸ್ ಇದೆ. ನಿಜಕ್ಕೂ ಈ ಮನೆಯಲ್ಲಿದ್ದಾಗ ಸಂಬಂಧಗಳ ಮೌಲ್ಯ ಗೊತ್ತಿರಲಿಲ್ಲ, ಅಲ್ಲಿ ಹೋದ ಮೇಲೆ ಸಂಬಂಧನೇ ಮುಖ್ಯ ಅಂತ ಹೇಳಿ ಅರ್ಥ ಆಗದ. ಅಂದಾಗ ಇಲ್ಲಿ ಭಾರ್ಗವಿ ತನ್ನ ತಂದೆಯನ್ನೇ ನೋಡಿದಾಗಾಯ್ತು ಅಂತ ಹೇಳ್ತಾಳೆ. ಜೊತೆಗೆ ನಿಮ್ಮ ಮನೆಯನ್ನು ನೀವು ಕಳ್ಕೊಂಡಿರೋ ಎಲ್ಲವನ್ನ ಕೂಡ ನಿಮಗೆ ವಾಪಸ್ ಕೊಡಿಸ್ತೀನಿ ಅಂತ ಹೇಳಿ ಪ್ರಾಮಿಸ್ ಮಾಡ್ತಾಳೆ. ಎತ್ತ ಕಡೆ ಬೃಂದ ತನ್ನ ಆಟವನ್ನು ಶುರು ಮಾಡಿಕೊಂಡಿದ್ದಾಳೆ. ಇಲ್ಲಿ ಅತ್ತೆ ಭಾರ್ಗವಿ ತಂದು ಕೊಟ್ಟ ಗಂಜಿ ಕುಡಿಬೇಕಾದ್ರೆ ತಂಗ್ಳನ್ನ ಹಳಸ್ಲನ್ನ ತಂದು ಕೊಟ್ಟು ನಿಮಗೆ ಕೊಡಿಸ್ತಿದ್ದಾಳೆ ಅಂತ ಹೇಳಿದಾಗ, ಏನಿದು ಭಾರ್ಗವಿ ಈ ರೀತಿ ಹಳಸ್ಲು ಕುಡಿಸ್ತಿದ್ಯಾ ನನಗೆ, ಈಗ ತಾನೇ ಬಾಳೆಹಣ್ಣನ್ನೇ ಬೇಡ ಅಂತ ಹಾಕ್ತೆ, ಅಂಥದ್ರಲ್ಲಿ ಇದನ್ನು ಕೊಟ್ಟಿದ್ಯಾ ನನಗೆ ಅಂತ ಅತ್ತೆ ಕೇಳಿದಾಗ, ಅಯ್ಯೋ ಅತ್ತೆ, ತಂಗ್ಳನ್ನ ಬೆಳಗ್ಗೆ ತಿನ್ನೋದು ಯಾರು ಹೇಳಿದ್ದು ತಪ್ಪು ಅಂತ, ಅದು ನಿಜಕ್ಕೂ ಆರೋಗ್ಯ ಅತ್ತೆ, ಅದನ್ನು ರಾತ್ರಿ ನೀರಲ್ಲಿ ಹಾಕಿ ಮಜ್ಜಿಗೆನ ಕಲಸಿ ಇಟ್ಟು ಬೆಳಗ್ಗೆ ಹಾಕಿ ಮಸಾಲೆ ಮಾಡಿ ಅದಕ್ಕೆ ಕೊಡಿದ್ರೆ ಖಂಡಿತವಾಗ್ಲೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇವತ್ತಿನ ಎಷ್ಟು ಶ್ರೀಮಂತರು ಜೊತೆಗೆ ತಿಳಿದವರು ಆರೋಗ್ಯಕ್ಕೋಸ್ಕರ ಇದನ್ನೇ ಕುಡಿತಾರೆ ಅಂದಾಗ, ಹೌದಾ ತುಂಬ ಚೆನ್ನಾಗಿದೆ, ನನಗೆ ಇದನ್ನೇ ಕೊಡು, ಖಂಡಿತ ಕುಡಿತೀನಿ ಅಂತ ಹೇಳ್ತಾರೆ. ಜೊತೆಗೆ ತಂಗ್ಳನ್ನ ಹಳಸ್ಲನ್ನ ಅಲ್ಲ ಆತ ಬೃಂದ ಮಾತನ್ನು ನಂಬಿಡಿ ಅಂತ ಕೂಡ ಭಾರ್ಗವಿ ತಿಳಿಸ್ತಾರೆ. ಈ ಕಡೆ ಬೃಂದ ಚಾಡಿ ಹೇಳೋಕೆ ಅಂತ ಹೋದ್ಲು, ಬಟ್ ನಿರ್ಮಲ್ ಅವರು ಭಾರ್ಗವಿ ಪರ ಬ್ಯಾಟಿಂಗ್ ಮಾಡಿದ್ರು. ತದನಂತರ ಇಲ್ಲಿ ಜೆಪಿ ತನ್ನ ಮಗ ಸೊಸೆ ಕಷ್ಟಪಡ್ತಿದ್ದಾರೆ ಅಂತ ಯೋಚನೆ ಮಾಡಿದೆ, ತಾವು ಕೆಲಸಕ್ಕೆ ಹೋಗಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತಾರೆ. ತಮ್ಮ ಹಮ್ಮು ಹಾಗೆ ತಮ್ಮ ಸ್ಟೇಟಸ್, ತಮ್ಮ ಗತ್ತು ಎಲ್ಲವನ್ನ ಕೂಡ ಬಿಟ್ಟು ಜೆಪಿ ಪಾಟಿಲ್ಲ ಕೆಲಸಕ್ಕೆ ಹೋಗೋದಕ್ಕೆ ನಿರ್ಧಾರ ಮಾಡ್ತಿದ್ದಾರೆ. ಇದರ ನಡುವೆ ಇಲ್ಲಿ ಭಾರ್ಗವಿ ಮತ್ತು ಮನೆಯವ್ರು ಎಲ್ಲರೂ ಕೂಡ ಇರಬೇಕಾದ್ರೆ ಅಲ್ಲಿಗೆ ಕ್ಲಬ್ಬಿನ ಮೆಂಬರ್ ಬರ್ತಾರೆ. ನಿರ್ಮಲ್ ಅವರನ್ನು ಹುಡ್ಕೊಂಡು ನಿರ್ಮಲ್ ಅವರನ್ನು ಗೇಲಿ ಮಾಡ್ತಾರೆ, ಆಡ್ಕೋತಾರೆ, ಬಟ್ ಯಾರೊಂದು ಏನೂ ಮಾತಾಡೋದಿಲ್ಲ. ತದನಂತರ ನಿಮಗೆ ಆ ಮನೆಗೆ ಮತ್ತೆ ಹೋಗೋ ಅವಕಾಶ ಸಿಕ್ಕಿದೆ, ಸಾಕ್ಷಿನೇ ನನ್ನ ಕಳಿಸಿದ್ಲು ಅಂದಾಗ ನಿರ್ಮಲ ಪಾಟೀಲ್ ಅವ್ರಿಗೆ ಖುಷಿ ಆಗತ್ತೆ. ನಿರ್ಮಲ ಅವ್ರು ಅನ್ಕೋತಾರೆ, ನನಗೆ ಗೊತ್ತಿತ್ತು ಸಾಕ್ಷಿಗೆ ಇದು ಯಾವುದೂ ಇಷ್ಟ ಇರುವುದಿಲ್ಲ ಅಂತ ಹೇಳ್ತಿದ್ದಾಗೇ, ನೀವು ಅವಳ ಕಾಲಿಗೆ ಬಿದ್ದರೆ ನಿಮ್ಮನ್ನು ಆ ಮನೆ ಕರ್ಸ್ಕೋತಾಳಂತೆ ಅಂತ ಹೇಳಿದ ತಕ್ಷಣ ಭಾರ್ಗವಿ ರೊಚ್ಚಿಗೆದ್ದು ಅವ್ರಿಗೆ ಸರಿಯಾಗಿ ತರಾಟೆ ತೊಗೊಂಡು, ನನ್ನ ಅತ್ತೆನ ಅವ್ರ ಕಾಲಿಗೆ ಬೀಳಿ ಅಂತ ಹೇಳ್ತಾ ಇದ್ದೀರಾ, ಯಾರೇ ನೀವು ನಮ್ಮ ಮನೇಲಿ ಬಂದು ಈ ರೀತಿ ವಾಯ್ಸ್ ರೇಸ್ ಮಾಡಿ ಮಾತಾಡೋಕ್ಕೆ, ನಮ್ಮ ಮನೆಯಲ್ಲಿ ನಮ್ಮ ಮಾತೆ ನಡಿಬೇಕಾಗಿದೆ, ಆ ಮನೆಯನ್ನು ಹೇಗೆ ತೊಗೋಬೇಕು ಅಂತ ನಂಗೆ ಗೊತ್ತದೆ ಅಂತ ಹೇಳಿದ್ದೆ. ಕ್ಲಬ್ಬಿನ ಮೆಂಬರ್ಗೆ ಸರಿಯಾಗಿ ತರಾಟೆಗೆ ತೊಗೊಂಡು ಅಲ್ಲಿಂದ ಕಳಿಸ್ತಾರೆ. ಹಾಗಿದ್ರೆ ಮುಂದೆನೇ ಆಗುತ್ತೆ ಅಂತ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಕು.